ನಮಸ್ತೆ ಕುಂಭರಾಶಿಯವರ ಭವಿಷ್ಯ ಹೇಗಿದೆ ನೋಡೋಣ. ತಿಂಗಳದು ನಿಧಾನ ಆಗಿದ್ದಕ್ಕೆ ಸಾರಿ ಕೇಳ್ತಾ ತುಂಬಾ ಪಾಸಿಟಿವಿಟಿ ಇದೆ. ತುಂಬಾ ಪಾಸಿಟಿವಿಟಿ ಇದೆ. ಏನೋ ಭೂಮಿ ವಿಚಾರಕ್ಕೆ ಹೆಚ್ಚಿನ ಲಾಭ ಅನ್ನೋದು ಆಗೋದ್ರಲ್ಲಿ ಇದೆ. ಪೂರ್ವಾರ್ಜಿತರ ಆಸ್ತಿ ನಿಮ್ಗೆ ಸಿಗೋದ್ರಲ್ಲಿ ಇದೆ. ನಿಮ್ಮ ಕಿವಿ ಹಿಂಡಿ ಯಾರೋ ಬುದ್ಧಿ ಹೇಳುವಂತ ಸಾಧ್ಯತೆ ಇದೆ. ಅಜ್ಜಿ ತಾತರ ಆಶೀರ್ವಾದದಿಂದ ನಿಮ್ಗೆ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗೋದ್ರಲ್ಲಿ ಇದೆ. ಇಷ್ಟು ದಿನ ಸ್ಟಕ್ ಆಗಿದ್ದಂಥ ನಿಮ್ಮ ಲೈಫ್ ಇನ್ ಮುಂದೆ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಬಿಸ್ನೆಸ್ ಮೈಂಡ್ ಅಲ್ಲಿ ದೇವ್ರ ಹತ್ರ ಅರ್ಕೆನ ಮಾಡಿದೀರಾ. ದೇವ್ರ ನಕ್ಕೊಂಡು ಆಯ್ತು ತಥಾಸ್ತು ಮಾಡ್ಕೊಡ್ತೀನಿ ಬಿಡು, ನೀನ್ ಇಷ್ಟು ವ್ಯವಹಾರವಾಗಿ ಕೇಳಿದ್ರೆ ನೀನು ಏನ್ ಕೊಡ್ತೀಯ ಅನ್ನುವಂತ ಉತ್ಸಾಹ ನನ್ನಲ್ಲಿದೆ. ಹಾಗಾಗಿ ಕೆಲಸ ಮಾಡ್ಕೊಡ್ತೀನಿ ಅಂತ ನರಸಿಂಹಸ್ವಾಮಿ ಕೂಡ ಒಪ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಏನೋ ಒಂದು ಯೂನಿವರ್ಸಲ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಯಾರದು ದೇಹದ ಒಳಗೆ ಎಲ್ಲವೂ ಕೂಡ ತಿಂದ್ಬಿಟ್ಟಿದೆ, ಏನೋ ಒಂದು ವಿಷಕಾರಿ ಅಂಶ ದೇಹದ ಒಳಗೆ ಏನು ಉಳಿಸಿಲ್ಲ ಅನ್ನೋವಂಥದ್ದು ಇದೆ. ಏನೋ ಒಂದು ಸೀಕ್ರೆಟ್ ರಿವೀಲ್ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಏನೋ ಒಂದು ಕೃಷ್ಣನಿಗೆ ಸಂಬಂಧಪಟ್ಟಂಗೆ ಆಶೀರ್ವಾದ ಕೂಡ ಸಿಗೋದ್ರಲ್ಲಿ ಇದೆ. ಚಿಕ್ಕನ್ ಸ್ವಾಮಿಯ ಆಶೀರ್ವಾದ ಕೂಡ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ. ಎಲ್ಲರ ಬ್ಲೆಸ್ಸಿಂಗ್ಸ್ ವ್ಯರ್ಥವಾಗಿ ಹೋಗ್ತಾ ಇದೆಯಲ್ಲ ಯಾಕೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಉದ್ದವಾದಂತ ಸ್ಟ್ಯಾಚ್ಯೂ ಮುರಿದು ಬೀಳುತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ. ತಿರುವಳ್ಳರ್ ಸ್ಟ್ಯಾಚ್ಯೂ ಏನಿದೆ, ಅಲೆಗಳ ರಭಸಕ್ಕೆ ಕನ್ಯಾಕುಮಾರಿಯಲ್ಲಿ ಇರುವಂತ ಒಂದು ಸ್ಟ್ಯಾಚ್ಯೂ ಏನಿದೆ ಅದು ಅಲೆಗಳ ರಭಸಕ್ಕೆ ಮುರಿದು ಬೀಳುತ್ತೆ ಅನ್ನುವಂಥದ್ದು ಇದೆ. ಯಾರೋ ಒಂಟೆ ಮೇಲೆ, ಕುದುರೆ ಮೇಲೆ ಮತ್ತೆ ಬೇರೆಲ್ಲೋ ಪ್ರಯಾಣ ಹೋಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು ಹ್ಯಾಪಿ ಫ್ಯಾಮಿಲಿ ನಂಗೆ ಕಾಣಿಸ್ತಾ ಇದೆ. ಹ್ಯಾಪಿ ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಗಿಫ್ಟ್ ಬರುವಂಥದ್ದು. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ನೇ ನೀವು ಮದ್ವೆ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಚೈಲ್ಡ್ಹುಡ್ ಫ್ರೆಂಡ್ ನಿಮ್ಗೆ ಬಂದು ಮ್ಯಾರೇಜ್ ಪ್ರಪೋಸಲ್ ಕೊಡ್ತಾರೆ, ಅವ್ರನ್ನ ಮದ್ವೆ ಆಗ್ತೀರಾ ಅನ್ನುವಂಥದ್ದು ಇದೆ. ಶಿ ಇಸ್ ವೆರಿ ರಿಚ್ ಪರ್ಸನ್, ಹಿ ಇಸ್ ವೆರಿ ರಿಚ್ ಪರ್ಸನ್ ಅಂತ ಯಾರೋ ಮಾತಾಡ್ತಾ ಇರೋದು ಕೂಡ ಕೇಳಿಸ್ತಾ ಇದೆ. ಸೊ ಟೆಡಿ ವೇರ್ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಸೀಕ್ರೆಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಎಲ್ಲೋ ದೂರ ಹೋಗಿ ಏನೋ ಸಾಧನೆ ಮಾಡ್ತೀನಿ ಅಂತ ಹೊರಟವರು ವಾಪಸ್ ಮನೆಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾನೇ ಪಾಸಿಟಿವ್ ಆಗಿ ಇದ್ದೀರಾ. ಪಾಸಿಟಿವಿಟಿ ಬರೋದ್ರಲ್ಲಿ ಇದೆ. ಚೆನ್ನಾಗಿರಿ ಅನ್ನುವಂಥದ್ದು ಇದೆ. ವೆಹಿಕಲ್ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಬೀಚ್ ಅಲ್ಲಿ ಆಟ ಆಡ್ತಾ ಇರೋ ತರ, ಬೀಚ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರೋ ತರ ಅನ್ನಿಸ್ತಾ ಇದೆ. ಯಾರೋ ಬೆನ್ನಲ್ಲಿ ಅಥವಾ ಅವರ ಬ್ಯಾಕ್ ಸೈಡ್ ಏನಿದೆ ಬಂಪ್, ಅಲ್ಲಿ ಏನೋ ಸಮಸ್ಯೆಗಳಾಗ್ತಾ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಗೊತ್ತಿಲ್ದಿರ ಮಗು ಮೇಲೆ ಕೂತ್ಕೊಂಡು ಮಗುವಿನ ಪ್ರಾಣಕ್ಕೆ ಅಪಾಯ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಅವ್ರಿಗೆ ಗಮನ ಇರೋದಿಲ್ಲ, ಅವರು ಡ್ರಂಕ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಸೊ ಏನೋ ಸಡನ್ ಆಗಿ ಮಗು ಮೇಲೆ ಕೂತ್ಕೊಂಡು ಒಂದಷ್ಟು ಸಮಸ್ಯೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ತುಂಬಾ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಫಾರಿನ್ ಇಂದ ಸಾಕಷ್ಟು ಅವಕಾಶಗಳು ಬರುತ್ತೆ. ನಿಮ್ಮ ಕೆರಿಯರ್ ತುಂಬಾ ರಿಚ್ ಆಗಿ ಹೋಗುತ್ತೆ. ಸಾಕಷ್ಟು ಹೆಸರು ದುಡ್ಡು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಟೆಕ್ನಿಕಲಿ, ಲಾಜಿಕಲಿ ಐಡಿಯಾ ಎಲ್ಲ ಚೆನ್ನಾಗಿ ಬರುತ್ತೆ ನಿಮ್ಗೆ. ಅದರಿಂದ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರ ಜೊತೆ ನಾವು ಕೂತು ಮಾತಾಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ ನಿಮ್ಗೆ ಹುಷಾರಿಲ್ಲ ಅಂತ ನಿಮ್ಮನ್ನ ಭೇಟಿಯಾಗಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಆರ್ಕೇಂಜಲ್ಸ್ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿ ಇದೆ ಅನ್ನುವಂಥದ್ದು ಇದೆ. ವೆಯ್ಟ್ ಗೇನ್ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವುದೋ ಒಂದು ಮರ ಉರುಳಿ ಬಿದ್ದೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ತಲೆ ಉರುಳುತ್ತೆ, ತುಂಬಾ ದುಬಾರಿ ತಲೆ ಉರುಳುತ್ತೆ ಅನ್ನುವಂಥದ್ದು ಕೂಡ ಇದೆ.
ಸೊ ಟ್ವಿನ್ ಫ್ಲೇಮ್ ಇಲ್ಲಿ ಸಪ್ರೇಷನ್ ಅಲ್ಲಿ ಇರಬಹುದು. ಟ್ವಿನ್ ಫ್ಲೇಮ್ ರಿಯೂನಿಯನ್ ಆಗಬೇಕು, ಟ್ವಿನ್ ಫ್ಲೇಮ್ ರಿಯೂನಿಯನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೋಲ್ಮೇಟ್ ಎನರ್ಜಿ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೋಲ್ಮೇಟ್ ನಿಮ್ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಖಾಲಿ ಇರುವಂತ ಜೀವನಕ್ಕೆ, ಖಾಲಿ ಇರುವಂತ ಜಾಗಕ್ಕೆ ವಿಶೇಷವಾದಂತಹ ಆಶೀರ್ವಾದದ ರೂಪದಲ್ಲಿ ಬ್ಲೆಸ್ಸಿಂಗ್ಸ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ತಿಜೋರಿ ಖಾಲಿಯಾಗಿದ್ರೆ, ನಿಮ್ಮ ಜೇಬ್ ಖಾಲಿಯಾಗಿದ್ರೆ ಅದಕ್ಕೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಪ್ರಾಣಿ ಪ್ರಯೋಗ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ ಅನ್ನುವಂಥದ್ದು ಇದೆ. ದುಷ್ಟಶಕ್ತಿಗಳ ಅಟ್ಟಹಾಸ ನಿಲ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಆದ್ರೆ ದೈವ ಶಕ್ತಿಯ ಮೊರೆ ಹೋಗಿ ದುಷ್ಟಶಕ್ತಿಗಳ ಮೊರೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೂ ಉಸಿರಾಟದ ತೊಂದರೆ ಆಗ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಹಣ್ಣುಗಳ ಸೇವನೆ ಮಾಡಿ, ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ತುಂಬಾ ಸಿಂಪಲ್ ಆಗಿ, ತುಂಬಾ ಸ್ಪೀಡ್ ಆಗಿ ನಿಮ್ಮ ಮುಂದಿನ ಲೈಫ್ ಮುಗ್ದೋಗುತ್ತೆ ಅನ್ನುವಂಥದ್ದು ಇದೆ. ಸ್ಮೂತ್ ಆಗಿ ಹೋಗುತ್ತೆ ನಿಮ್ಮ ನೆಕ್ಸ್ಟ್ ಲೈಫ್ ಎಲ್ಲ ಅನ್ನುವಂಥದ್ದು ಕೂಡ ಇದೆ. ಮ್ಯಾರೇಜ್ ಆಫರ್ ತುಂಬಾ ಚೆನ್ನಾಗಿ ಬರೋದ್ರಲ್ಲಿ ಇದೆ. ಯಾರ್ದು ಡ್ರೀಮ್ ವೆಡ್ಡಿಂಗ್ ಆಗುವಂತ ಸಾಧ್ಯತೆ ಇದೆ. ನಿಮ್ ಜೀವನದಲ್ಲಿ ಇದ್ದಂತ ನೆಗೆಟಿವಿಟಿ ನಿಮ್ಮನ್ನ ಬಿಟ್ಟು ಹೋಗುತ್ತೆ ಆದಷ್ಟು ಬೇಗ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಮೆಸೇಜ್ಗೋಸ್ಕರ ಕಾಯ್ತಾ ಇದ್ದೀರಾ, ಫೋನ್ ಕಾಲ್ ಅಥವಾ ಮೆಸೇಜ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಾಗದೇವತೆಯ ಆಶೀರ್ವಾದ ಕೂಡ ನಿಮ್ಮಲ್ಲಿದೆ. ಸೊ ಸ್ವಲ್ಪ ನಿಮ್ಮ ಏನ್ ಹೇಳ್ತಾರೆ ಲಂಗ್ಸ್ ಆರೋಗ್ಯದ ಕಡೆ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಶಕ್ತಿ ದೇವತೆಯ ಆಶೀರ್ವಾದ, ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲಿದೆ. ಸೊ ನಿಮ್ಗೆ ಯಾವುದೇ ಅಪಾಯ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸೀಕ್ರೆಟ್ಸ್ ರಿವೀಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ಲೋ ಆಗತ್ತೆ, ಬಟ್ ಖಂಡಿತವಾಗ್ಲೂ ಯಶಸ್ಸಿನ ವ್ಯಕ್ತಿ ನೀವಾಗ್ತೀರಾ, ಯಶಸ್ವಿ ವ್ಯಕ್ತಿ ಆಗ್ತೀರಾ ಅನ್ನುವಂಥದ್ದು ಇದೆ. ಸಿನಿಮಾ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಯಶಸ್ಸು ಪಡಿತೀರಾ ಅನ್ನುವಂಥದ್ದು ಇದೆ. ಭೂಮಿ ವಿಚಾರದಿಂದ ಕೂಡ ಲಾಭ ಆಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ರಿಲೇಶನ್ಶಿಪ್ ಎಂಡ್ ಆಗುತ್ತೆ ಅಂತ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಜ್ಞಾನ ದೇವತೆಗೆ ಅವಮಾನ ಮಾಡಿದ್ದಕ್ಕೆ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರಿಗಾದ್ರೂ ಮೂಲ ವ್ಯಾಧಿ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೇಗೆ ಹೇಳೋದು ಗೊತ್ತಿಲ್ಲ, ಎಲ್ಲಾದು ಬರೀ ನೆಗೆಟಿವಿಟಿ ಹೇಳ್ತಾರೆ ಅಂತ ಅನ್ಕೊಬಹುದು. ಬಟ್ ಯಾರೋ ಆ ಥರ ನೆಗೆಟಿವಿಟಿನ ಮಾಡಿದ್ದಾರೆ. ಎಲ್ಲ ನಿಮ್ಮ ಸ್ವಂತದವರೇ, ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿದಿರೆ ಮಾಡಿರುವಂಥದ್ದು. ಎಸ್ಪೆಷಲಿ ಅತ್ತಿಗೆ ಅನ್ನುವಂಥ ವ್ಯಕ್ತಿ ಇಲ್ಲಿ ಜಾಸ್ತಿ ನೆಗೆಟಿವಿಟಿನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಅದನ್ನ ರಿಮೂವ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಲ್ವೋ ಅದು ನಿಮಗೆ ಬಿಟ್ಟಂತ ವಿಚಾರ. ಬಟ್ ಇದಾಗಿದೆ, ಆಗಿರೋದು ನಿಮ್ಮ ರೂಪನ ಕುರೂಪ ಮಾಡಬೇಕು ಅನ್ನುವಂಥ ಕಾರಣಕ್ಕೆ. ಮತ್ತೆ ನಿಮ್ಮ ರೂಪನ ಕುರೂಪ ಮಾಡೋದ್ರ ಜೊತೆಗೆ ನಿಮ್ಗೆ ವಿವಾಹ ಅನ್ನೋದು ಆಗಬಾರ್ದು, ನೀವು ಫೈನಾನ್ಷಿಯಲಿ ಸಕ್ಸಸ್ ಅನ್ನೋದನ್ನ ನೋಡಬಾರ್ದು ಅನ್ನುವಂಥ ಕಾರಣಕ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಕುಲದೇವರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನೀರಿನಲ್ಲಿ ಆಟ ಆಡ್ಬೇಕಾದ್ರೆ ಯಾರೋ ಬಿದ್ದು ಹೋಗ್ತಾರೆ, ಅವ್ರನ್ನ ಹೋಗಿ ಯಾರೋ ಕಾಪಾಡ್ತಾ ಇರೋ ತರ ಕಾಣಿಸ್ತಾ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಸ್, ಯಾರೋ ಮಗುನೋ ಪ್ರಾಣಿನೋ ಬೈದ್ರಿ ಅಂತ ಅದು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗುವಂತ ಸಾಧ್ಯತೆ ಇದೆ. ಸೊ ಈಗ ಬೈಯೋ ರೈಟ್ಸ್ ಕೂಡ ಯಾರಿಗೂ ಇಲ್ಲಿರೋ ಹಾಗೆ ಕಾಣಿಸ್ತಾ ಇದೆ. ಸ್ವಲ್ಪ ನೋಡ್ಕೊಂಡು ಬೈರಿ ಯಾರಿಗಾದ್ರೂ ಬೈಯೋದಿದ್ರೆ. ಸೊ ಎಸ್, ಕೆರಿಯರ್ ಅಲ್ಲಿ ಸಕ್ಸಸ್ ಬರ್ತಾ ಇದೆ, ರಿಯೂನಿಯನ್ ಎನರ್ಜಿ ಇದೆ, ಹೊಸ ಫೈನಾನ್ಷಿಯಲ್ ಆಫರ್ಸ್ ಬರೋದ್ರಲ್ಲಿ ಇದೆ, ಮ್ಯಾರೇಜ್ ಆಫರ್ ಬರೋದ್ರಲ್ಲಿ ಇದೆ. ಸೊ ಲೈಫು ತುಂಬಾ ಚೆನ್ನಾಗಿ ಹೋಗೋದ್ರಲ್ಲಿ ಇದೆ. ಫಾರಿನ್ಸ್ ಆಫರ್, ಫಾರಿನ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಒಂದಷ್ಟು ವಿದ್ಯುತ್ ಅವಘಡಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಗಡಿಗೆ ಸಿದ್ಧ ಒಳಗೆ ಮೆದ್ದ ಅಂತ ನಿಮ್ಮ ಇಮೇಜಸ್ ಯಾರೋ ಇಟ್ಕೊಂಡು ಒಳೊಳಗೆ ಖುಷಿ ಪಡ್ತಾ ಇದ್ದಾರೆ. ಸೀಕ್ರೆಟ್ ಅಡ್ಮೈರ್ ಇರ್ಬೋದು ಅಥವಾ ಸೀಕ್ರೆಟ್ ಎನಿಮೀಸ್ ಇರ್ಬೋದು, ನಿಮ್ ಫೋಟೋನ ಇಟ್ಕೊಂಡು
ಕೆಲವರು ನಿಮ್ಮನ್ನ ಒಂದ್ ರೀತಿ ಎಂಜಾಯ್ ಮಾಡೋ ಎನರ್ಜಿಲಿ ನಿಮ್ ಫೋಟೋನ ನೋಡ್ತಾ ಇದ್ರೆ, ಇನ್ ಕೆಲವರು ನಿಮ್ಮನ್ನ ಟ್ರಾಜಿಡಿ ಮಾಡುವಂತ ಎನರ್ಜಿಲಿ ಫೋಟೋಸ್‌ನ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕುಂದಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಜೊತೆಗೆ ಬಜರಂಗಿ ಹನುಮಾನ್ ಬಂದಿದ್ದಾರೆ. ಸೊ ಬ್ಲೆಸ್ಸಿಂಗ್ಸ್ ಆಫ್ ಸ್ಟ್ರೆಂತ್ ಅಂಡ್ ಪ್ರೊಟೆಕ್ಷನ್. ನಿಮ್ಗೆ ಪ್ರೊಟೆಕ್ಷನ್ ಇದೆ, ಯಾರು ಏನೇ ಮಾಡಿದ್ರು ಏನೂ ಆಗೋದಿಲ್ಲ. ಸಾಧ್ಯ ಆದ್ರೆ ಜ್ಯೋತಿರ್ಲಿಂಗ ದರ್ಶನನ ಮಾಡ್ಕೊಂಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಎಂಜಾಯ್ ಮಾಡಿ, ಆರಾಮಾಗಿರಿ, ಖುಷಿಯಾಗಿರಿ. ಲೈಫ್ ಇರೋದೇ ಹೀಗೆ. ಸೊ ಕಷ್ಟ, ನಷ್ಟ, ನೋವು, ನಲಿವು ಎಲ್ಲ ಜೊತೆಲೇ ಇರುತ್ತೆ. ಎಲ್ಲಾನು ಜೊತೆಯಾಗಿ ಎದುರಿಸೋಣ ಅಂತ ಹೇಳ್ತಾ, ಟೇಕ್ ಕೇರ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.